ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ FD ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ FD ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ವಕ್ಫ್ ತಿದ್ದುಪಡಿ ಬಿಲ್ ಸಂಬಂಧ ಸುಪ್ರೀಂ ಕೋರ್ಟ್ ಮಹತ್ವದ ನಿರ್ದೇಶನವನ್ನ ಕೊಟ್ಟಿದೆ. ಸಂಸತ್ ಪಾಸ್ ಮಾಡಿರೋ ವಕ್ಫ್ ತಿದ್ದುಪಡಿ ಬಿಲ್ ಪ್ರಶ್ನೆ ಮಾಡಿ ಮುಸ್ಲಿಂ ಸಂಘಟನೆಗಳು ಮತ್ತು ವಿಪಕ್ಷಗಳು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ರು. ಈಗ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ಆಗಿದೆ. ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಹಲವು ಪ್ರಶ್ನೆಗಳನ್ನ ಕೇಳಿದೆ. ಮುಸ್ಲಿಂ ಬೋರ್ಡ್ನಲ್ಲಿ ಮುಸ್ಲಿಮೇತರರು ಇರೋಕೆ ಹೇಳಿರೋ ತರ ಹಿಂದೂ ಬೋರ್ಡ್ನಲ್ಲಿ ಮುಸ್ಲಿಮರಿಗೆ ಅವಕಾಶ ಇದೆಯಾ ಅಂತ ಪ್ರಶ್ನೆ ಕೇಳಿದೆ. ಜೊತೆಗೆ ಕೋರ್ಟ್ನಲ್ಲಿ ವಕ್ಫ್ ಅಂತ ಒಂದ್ಸಲ ತೀರ್ಮಾನ ಮಾಡಿದ್ರೆ ಅದನ್ನ ಚೇಂಜ್ ಮಾಡೋಕೆ ಬರೋದಿಲ್ಲ. ಜೊತೆಗೆ ಅದು ಬಳಕೆಯಿಂದ ವಕ್ಫ್ ಆಗಿರ್ಲಿ ಅಥವಾ ಆಗದೇ ಇರಲಿ, ಒಂದ್ಸಲ ಕೋರ್ಟ್ ನಲ್ಲಿ ಅದು ವಕ್ಫ್ ಜಾಗ ಅಂತ ತೀರ್ಮಾನ ಆಗಿದ್ದರೆ ಅದನ್ನ ಸರ್ಕಾರ ಈ ಆಕ್ಟ್ ಮೂಲಕ ಚೇಂಜ್ ಮಾಡಕ್ ಬರಲ್ಲ ಅಂತ ಕೂಡ ಕೋರ್ಟ್ ಹೇಳಿದೆ. ಒಂದು ವೇಳೆ ಅದನ್ನ ಡಿನೋಟಿಫೈ ಮಾಡಿದ್ರೆ ಸಮಸ್ಯೆ ಆಗುತ್ತೆ. ಹೀಗಾಗಿ ಅದು ಕೋರ್ಟ್ ನಲ್ಲಿ ವಕ್ಫ್ ಅಂತ ಆಗಿದ್ರೆ ಅದನ್ನ ಚೇಂಜ್ ಮಾಡಂಗಿಲ್ಲ ಅಂತ ಹೇಳಿದೆ. ಶಾಸಕಾಂಗ ಜಡ್ಜ್ಮೆಂಟ್ ಕೊಡಕ್ಕಾಗಲ್ಲ ಅಂತ ಹೇಳಿದೆ. ಇದೇ ವೇಳೆ ರಾಜ್ಯದ ವಕ್ಫ್ ಮಂಡಳಿ ಮತ್ತು ಕೇಂದ್ರ ವಕ್ಫ್ ಮಂಡಳಿಯಲ್ಲಿ ಎಲ್ಲ ಸದಸ್ಯರು ಮುಸ್ಲಿಮರೇ ಆಗಿರಬೇಕು. ಕೇವಲ ಪದಾಧಿಕಾರಿಗಳನ್ನ ಮಾತ್ರ ಬೇರೆ ಧರ್ಮದವರಿಗೆ ಅವಕಾಶ ಕೊಡಬಹುದು ಅಂತ ಹೇಳಿದೆ. ಇದೇ ವೇಳೆ ಕೋರ್ಟ್ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ವಕ್ಫ್ ತಿದ್ದುಪಡಿ ವಿರೋಧಿಸಿ ನಡೆದ ಹಿಂಸಾಚಾರದ ಬಗ್ಗೆ ಕೂಡ ರಿಯಾಕ್ಟ್ ಮಾಡಿದೆ. ಅದು ಬಹಳ ಡಿಸ್ಟರ್ಬಿಂಗ್ ಆಗಿತ್ತು. ಒಮ್ಮೆ ಈ ವಿಚಾರವನ್ನ ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಂಡ ಮೇಲೆ ಇಂಥ ಘಟನೆ ಆಗಬಾರದು, ನಾವಿದೀವಲ್ಲ ಇಲ್ಲಿ ಕೂಲ್ ಆಗಿರಿ ಅನ್ನೋ ರೀತಿಯಲ್ಲಿ ಕೋರ್ಟ್ ಹೇಳಿದೆ. ಕೊನೆಯದಾಗಿ ವಿಚಾರಣೆಯನ್ನ ಏಪ್ರಿಲ್ 17ಕ್ಕೆ ಮುಂದೂಡಿಕೆ ಮಾಡಿದೆ. ಇನ್ನು ಈ ವಕ್ಫ್ ಕಾನೂನು ತಿದ್ದುಪಡಿಗೆ ಸುಪ್ರೀಂ ಕೋರ್ಟ್ ಆಲ್ಮೋಸ್ಟ್ ಮಧ್ಯಂತರ ಆದೇಶ ಹೊರಡಿಸೋಕೆ ಹೊರಟಿತ್ತು. ಆದರೆ ಕೇಂದ್ರ ಮತ್ತು ಕೆಲ ರಾಜ್ಯ ಸರ್ಕಾರಗಳು ತಮ್ಮ ವಾದ ಮಂಡಿಸೋಕೆ ರಿಕ್ವೆಸ್ಟ್ ಮಾಡಿಕೊಂಡ ಕಾರಣ, ಪುಷ್ ಬ್ಯಾಕ್ ಸರ್ಕಾರದ ಕಡೆಯಿಂದ ಬಂದ ಕಾರಣ ತನ್ನ ನಿರ್ಧಾರವನ್ನ ಹೋಲ್ಡ್ನಲ್ಲಿ ಇಟ್ಟಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಸೊ ನಾಳೆ ಅಂದ್ರೆ ಏಪ್ರಿಲ್ 17ಕ್ಕೂ ಈ ವಿಚಾರಣೆ ಮುಂದುವರಿಯುತ್ತೆ. ಅಂದಹಾಗೆ ವಕ್ಫ್ ತಿದ್ದುಪಡಿ ಬಿಲ್ ಲೋಕಸಭೆಯಲ್ಲಿ 288 ವೋಟ್ ಮತ್ತು ರಾಜ್ಯಸಭೆಯಲ್ಲಿ 128 ವೋಟ್ ಪಡೆದು ಪಾಸ್ ಆಗಿ ಏಪ್ರಿಲ್ 5ಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸೈನ್ ಕೂಡ ಬಿದ್ದು ಕಾನೂನಾಗಿ ಜಾರಿಗೆ ಬಂದಿತ್ತು. ನಂತರ ಈ ತಿದ್ದುಪಡಿ ವಿರೋಧಿಸಿ ಸುಪ್ರೀಂ ಕೋರ್ಟ್ನಲ್ಲಿ 70ಕ್ಕೂ ಅಧಿಕ ಅರ್ಜಿಗಳು ಸಲ್ಲಿಕೆಯಾಗಿದ್ವು. ಇದರಲ್ಲಿ ಓವೈಸಿ ಅಸದುದ್ದೀನ್ ಓವೈಸಿ AIMIMನ ಲೀಡರ್, ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ AIMPLB, ಹಾಗೆ ಜಮಿಯತ್ ಉಲೇಮಾ ಎ ಹಿಂದ್, DMK, ಕಾಂಗ್ರೆಸ್ ಸಂಸದ ಇಮ್ರಾನ್ ಪ್ರತಾಪ್ ಗಡಿ ಮತ್ತು ಮೊಹಮ್ಮದ್ ಜಾವೇದ್ ಕೂಡ ಇದ್ರು ಅರ್ಜಿದಾರರಲ್ಲಿ. ಅರ್ಜಿದಾರರ ಪರ ಹಿರಿಯ ಕಾಂಗ್ರೆಸ್ಸಿಗರೂ ಆಗಿರೋ ವಕೀಲ ಕಪಿಲ್ ಸಿಬಲ್ ವಾದ ಮಂಡಿಸಿದ್ರು. ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರರ ನೇಮಕಕ್ಕೆ ಅವಕಾಶ ಕೊಟ್ಟಿರೋದು ಸಂವಿಧಾನದ 26ನೇ ವಿಧಿಯ ಧಾರ್ಮಿಕ ಹಕ್ಕಿನ ಉಲ್ಲಂಘನೆಯಾಗಿದೆ ಅಂತ ಅವರು ಹೇಳಿದ್ರು. ಏನೋ ಕೇಂದ್ರ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದ ಮಾಡಿ ಸರ್ಕಾರದ ನಿರ್ಧಾರವನ್ನ ಸಮರ್ಥನೆ ಮಾಡಿಕೊಂಡ್ರು. ಮತ್ತೊಂದು ಕಡೆ ವಿಚಾರಣೆ ಮಾಡಿದ ಸುಪ್ರೀಂ ಕೋರ್ಟ್ನ ಈ ಪೀಠದಲ್ಲಿ ಖುದ್ದು ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ, ಜಸ್ಟಿಸ್ ಸಂಜಯ್ ಕುಮಾರ್, ಜಸ್ಟಿಸ್ VK ವಿಶ್ವನಾಥನ್ ಇವರೆಲ್ಲ ಇದ್ರು. ಮತ್ತೊಂದು ಕಡೆ ಉರ್ದು ಭಾಷೆ ವಿವಾದದ ಬಗ್ಗೆ ಕೂಡ ತೀರ್ಪು ಕೊಟ್ಟಿದೆ ಕೋರ್ಟ್. ಮಹಾರಾಷ್ಟ್ರದ ಮುನ್ಸಿಪಲ್ ಕೌನ್ಸಿಲ್ ಸೈನ್ ಬೋರ್ಡ್ನಲ್ಲಿ ಉರ್ದು ಬಳಕೆಯನ್ನ ಎತ್ತಿ ಹಿಡಿದಿದೆ. ಉರ್ದು ಹುಟ್ಟಿದ್ದು ಈ ಮಣ್ಣಿನಲ್ಲಿ. ಭಾಷೆ ನಮ್ಮ ಸಂಸ್ಕೃತಿ. ಭಾಷೆ ಯಾವತ್ತೂ ಜನರ ಮಧ್ಯೆ ಒಡಕನ್ನ ಉಂಟು ಮಾಡೋಕೆ ಬಿಡಬಾರದು ಅಂತ ಹೇಳಿದೆ. ಮಹಾರಾಷ್ಟ್ರದ ಅಕೋಲಾ ಜಿಲ್ಲೆಯಲ್ಲಿ ನಿರ್ಮಾಣವಾದ ಹೊಸ ಮುನ್ಸಿಪಲ್ ಕೌನ್ಸಿಲ್ ಬಿಲ್ಡಿಂಗ್ಗೆ ಉರ್ದು ಭಾಷೆಯಲ್ಲಿ ಸೈನ್ ಬೋರ್ಡ್ ಹಾಕೋಕೆ ಬಾಂಬೆ ಹೈಕೋರ್ಟ್ ಅನುಮತಿ ಕೊಟ್ಟಿತ್ತು. ಆದರೆ ಈ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲಾಗಿತ್ತು. ಇದನ್ನೀಗ ಸುಪ್ರೀಂ ಕೋರ್ಟ್ ರಿಜೆಕ್ಟ್ ಮಾಡಿ ಬಾಂಬೆ ಹೈಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದೆ. ವಕ್ಫ್ ವಿಚಾರವಾಗಿ PM ನರೇಂದ್ರ ಮೋದಿ ಕೊಟ್ಟಿರೋ ಹೇಳಿಕೆ ವಿವಾದಕ್ಕೆ ಕಾರಣ ಆಗಿದೆ. ಹರಿಯಾಣಕ್ಕೆ ಭೇಟಿ ಕೊಟ್ಟಿದ್ದ PM ಮೋದಿ ವಕ್ಫ್ ತಿದ್ದುಪಡಿಯನ್ನ ಸಮರ್ಥಿಸಿಕೊಳ್ತಾ ಇದ್ರು. ಆಗ ಒಂದು ಹೇಳಿಕೆ ಕೊಟ್ಟರು. ವಕ್ಫ್ ಆಸ್ತಿಯಿಂದ ಕೇವಲ ಲ್ಯಾಂಡ್ ಮಾಫಿಯಾಗಳಿಗೆ ಲಾಭ ಆಯಿತು, ಆದರೆ ಮುಸ್ಲಿಮರಲ್ಲಿರೋ ಹಿಂದುಳಿದವರಿಗೆ, ಬಡವರಿಗೆ ಏನೂ ಲಾಭ ಮಾಡಿಕೊಡ್ಲಿಲ್ಲ. ವಕ್ಫ್ ಆಸ್ತಿ ದುರ್ಬಳಕೆಯಾಯಿತು, ಮುಸ್ಲಿಂ ಯುವಕರಿಗೆ ಏನೂ ಲಾಭ ಆಗಲಿಲ್ಲ. ಅದು ಸರಿಯಾಗಿ ಬಳಕೆಯಾಗಿದ್ದಿದ್ರೆ ಮುಸ್ಲಿಂ ಯುವಕರು ಸೈಕಲ್ ಪಂಕ್ಚರ್ ರಿಪೇರಿ ಮಾಡ್ತಾ ಕೂರ್ತಾ ಸಣ್ಣ ಪುಟ್ಟ ಕೆಲಸಗಳಿಗೆ ಸೀಮಿತ ಮಾಡಬೇಕಾಗಿರಲಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಇದಕ್ಕೆ ವಿಪಕ್ಷಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿವೆ. ಇಂತಹ ಮಾತು ಪ್ರಧಾನಿಗಳಿಗೆ ಯೋಗ್ಯವಾದುದಲ್ಲ ಅಂತ ಕಿಡಿಕಾರಿವೆ. ಅಲ್ಲದೆ PM ಮೋದಿ ಹೇಳ್ತಾರೆ, ವಕ್ಫ್ ಆಸ್ತಿಯನ್ನ ಸರಿಯಾಗಿ ಬಳಕೆ ಮಾಡಿದಿದ್ರೆ ಇಂದು ಮುಸ್ಲಿಂ ಹುಡುಗರು ಪಂಕ್ಚರ್ ಟೈರ್ಗಳ ರಿಪೇರಿ ಕೆಲಸವನ್ನ ಮಾಡಬೇಕಾಗ್ತಿರ್ಲಿಲ್ಲ ಅಂತ. ಅದೇ RSS ಸಿದ್ಧಾಂತವನ್ನ ಮತ್ತು ಆಸ್ತಿಯನ್ನ ಸರಿಯಾಗಿ ಬಳಸಿದ್ದಿದ್ರೆ ಮೋದಿ ಚಹಾ ಮಾರಬೇಕು ಅಂತಿರ್ಲಿಲ್ಲ ಅಂತ AIMIM ಸಂಸದ ಅಸದುದ್ದೀನ್ ಓವೈಸಿ ಹೇಳಿದ್ದಾರೆ.
ಬಹುಶಃ BJP ಅವರು ನೆಕ್ಸ್ಟ್ ಹೇಳ್ಬೋದು, ಹೌದ್ರಿ ಮುಂಚೆ ಚಹಾ ಮಾರ್ತಿದ್ರು, RSS ಅನ್ನ ಚೆನ್ನಾಗಿ ಬಳಸ್ಕೊಂಡ್ಮೇಲೆ ಅವರು ಅದರಿಂದನೇ ಅವರು CM ಆಗಿದ್ದು PM ಆಗಿದ್ದು ಅಂತ ನೆಕ್ಸ್ಟ್ ಕೌಂಟರ್ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ, ನೋಡೋಣ. ಅಲ್ಲದೆ ಮೋದಿ ಕಳೆದ 11 ವರ್ಷಗಳಲ್ಲಿ ಬಡ ಹಿಂದೂ ಅಥವಾ ಮುಸ್ಲಿಮರಿಗಾಗಿ ಏನ್ ಮಾಡಿದ್ದಾರೆ? ಈಗಲೂ 33% ಭಾರತೀಯರು ಉದ್ಯೋಗ ವಿದ್ಯಾಭ್ಯಾಸ ಇಲ್ಲದೆ ಇದ್ದಾರೆ ಅಂತ OWೈಸಿ ಹೇಳಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಇಮ್ರಾನ್ ಪ್ರತಾಪ್ ಗಡಿ ಪ್ರತಿಕ್ರಿಯಿಸಿ, ಮುಸ್ಲಿಮರು ಪಂಕ್ಚರ್ ಹಾಕ್ತಾರೆ ಅನ್ನೋ ಭಾಷೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡ್ತಾರೆ, ತೆಗಳೋಕೆ ಯೂಸ್ ಮಾಡ್ತಾರೆ, ಅಂತ ಭಾಷೆಯನ್ನ PM ಬಳಸಿದ್ದಾರೆ ಅಂದ್ರೆ ಅದು ಅವರ ಹುದ್ದೆಗೆ ಮಾಡಿರೋ ಅಪಮಾನ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ವಕ್ಫ್ ತಿದ್ದುಪಡಿ ಕುರಿತು ಉತ್ತರ ಪ್ರದೇಶ CM ಯೋಗಿ ಆದಿತ್ಯನಾಥ್ ಮತ್ತು ಪಶ್ಚಿಮ ಬಂಗಾಳ CM ಮಮತಾ ಬ್ಯಾನರ್ಜಿ ನಡುವೆ ದೊಡ್ಡ ವಾಗ್ಯುದ್ಧ ಆಗಿದೆ. ವಕ್ಫ್ ಪ್ರತಿಭಟನೆಯಿಂದ ಪಶ್ಚಿಮ ಬಂಗಾಳ ಹೊತ್ತಿ ಉರಿತಾ ಇದೆ, ಆದರೆ ಅಲ್ಲಿನ CM ಮಾತ್ರ ಮೌನವಾಗಿದ್ದಾರೆ. ಗಲಭೆಕೋರರಿಗೆ ಲಾಠಿಯಿಂದ ಟ್ರೀಟ್ಮೆಂಟ್ ಕೊಡಬೇಕು, ಲಾಠಿಗೆ ಮಾತ್ರ ಅವ್ರು ಕೇಳೋದು ಅಂತ ಯೋಗಿ ಹೇಳಿದ್ರು. ಇದಕ್ಕೆ ಮಮತಾ ಬ್ಯಾನರ್ಜಿ ರಿಯಾಕ್ಟ್ ಮಾಡಿ ಯೋಗಿ ಅಲ್ಲ ದೊಡ್ಡ ಭೋಗಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಮಹಾಕುಂಭಮೇಳದಲ್ಲಿ ಸಾಕಷ್ಟು ಜನ ಮೃತಪಟ್ಟಿದ್ರು. ಉತ್ತರ ಪ್ರದೇಶದಲ್ಲಿ ಎನ್ಕೌಂಟರ್ನಿಂದ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಜನರಿಗೆ ಪ್ರತಿಭಟನೆ ಮಾಡೋಕ್ಕೂ ಯೋಗಿ ಸರ್ಕಾರದಲ್ಲಿ ಫ್ರೀಡಮ್ ಇಲ್ಲ, ಆದರೆ ನಮ್ಮ ಬಂಗಾಳದಲ್ಲಿ ಹಾಗಿಲ್ಲ, ತುಂಬಾನೇ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ನಾವು ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ. ಮಹಾರಾಷ್ಟ್ರದ ನಾಶಿಕ್ನಲ್ಲಿ ದೊಡ್ಡ ಗಲಭೆಯಾಗಿದೆ. ದರ್ಗಾ ಧ್ವಂಸಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ನಾಶಿಕ್ನ ಸತ್ಪೀರ್ ದರ್ಗಾವನ್ನ ಅಕ್ರಮ ಜಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ, ಅದನ್ನ ತೆರವುಗೊಳಿಸಬೇಕು ಅಂತ ಬಾಂಬೆ ಹೈಕೋರ್ಟ್ ಆದೇಶ ನೀಡಿತ್ತು. ಅದರಂತೆ ಮಂಗಳವಾರ ರಾತ್ರಿ JCB ಮೂಲಕ ದರ್ಗಾವನ್ನ ಕೆಡವೋಕೆ ನಾಶಿಕ್ ಮುನ್ಸಿಪಲ್ ಕಾರ್ಪೊರೇಷನ್ ಸಿಬ್ಬಂದಿ ಬಂದಿದ್ರು. ಆದರೆ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ ಮುಸ್ಲಿಮರ ಗುಂಪು ಕಲ್ಲು ತೂರಿ ದಾಳಿ ಮಾಡಿದೆ. ಪರಿಣಾಮ 21 ಜನ ಪೊಲೀಸರು ಗಾಯಗೊಂಡಿದ್ದಾರೆ, 3 ವಾಹನಗಳಿಗೆ ಡ್ಯಾಮೇಜ್ ಆಗಿದೆ. ಪರಿಸ್ಥಿತಿ ಯಾವ ಮಟ್ಟಿಗೆ ಹೋಯಿತು ಅಂದ್ರೆ ಪೊಲೀಸರು ಲಾಠಿ ಚಾರ್ಜ್ ನಡೆಸಿ ಅಶ್ರುವಾಯು ಪ್ರಯೋಗಿಸಬೇಕಾಗಿ ಬಂತು. ಈ ಕೇಸ್ನಲ್ಲಿ ಇಲ್ಲಿವರೆಗೆ 15 ಜನರನ್ನ ಅರೆಸ್ಟ್ ಮಾಡಲಾಗಿದೆ, 57 ಬೈಕ್ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಕೋರ್ಟ್ ಆದೇಶದಂತೆ ಬುಧವಾರ ಬೆಳಗ್ಗೆ ಅಕ್ರಮವಾಗಿ ನಿರ್ಮಿಸಿದ್ದ ದರ್ಗಾವನ್ನ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಸುಪ್ರೀಂ ಕೋರ್ಟ್ನ ಮುಂದಿನ CJ ಆಗಿ ಜಸ್ಟಿಸ್ ಭೂಷಣ್ ರಾಮಕೃಷ್ಣ ಗವಾಯ್ ಆಯ್ಕೆಯಾಗಿದ್ದಾರೆ. 2024 ನವೆಂಬರ್ನಿಂದ ಸದ್ಯ CJI ಆಗಿ ಕೆಲಸ ಮಾಡ್ತಿದ್ದಂತಹ ಜಸ್ಟಿಸ್ ಸಂಜೀವ್ ಖನ್ನಾ ಮುಂದಿನ ಮೇ 13ನೇ ತಾರೀಕು ರಿಟೈರ್ ಆಗ್ತಾ ಇದ್ದಾರೆ. ಜಸ್ಟಿಸ್ ಗವಾಯ್ ಅವರು ಮುಂದಿನ ಮೇ 14ನೇ ತಾರೀಕು ಸುಪ್ರೀಂ ಕೋರ್ಟ್ನ 52ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಅಧಿಕಾರವನ್ನು ಸ್ವೀಕರಿಸುತ್ತಾರೆ. ನವೆಂಬರ್ 24, 1960 ಮಹಾರಾಷ್ಟ್ರದ ಅಮರಾವತಿಯಲ್ಲಿ ಹುಟ್ಟಿದ್ರು ಜಸ್ಟಿಸ್ ಗವಾಯ್. ಅವರು RS ಗವಾಯ್ ಅವರ ಪುತ್ರ. ಇವರು UPA ಟೈಮ್ನಲ್ಲಿ ಬಿಹಾರ, ಸಿಕ್ಕಿಂ, ಕೇರಳದ ರಾಜ್ಯಪಾಲರು ಕೂಡ ಆಗಿದ್ರು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಲ್ಲಿದ್ದ ಇವರು ಆಮೇಲೆ ತಮ್ಮದೇ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಗವಾಯ್ ಅಂತ ಕಟ್ಕೊಂಡಿದ್ರು. ಇವರ ಪುತ್ರ BR ಗವಾಯ್ 1992ರಲ್ಲಿ ನಾಗ್ಪುರ ಪೀಠದಲ್ಲಿ ಹೆಚ್ಚುವರಿ ಪಬ್ಲಿಕ್ ಪ್ರಾಸಿಕ್ಯೂಟರ್, 2003ರಲ್ಲಿ ಬಾಂಬೆ ಹೈಕೋರ್ಟ್ಗೆ ಅಡಿಷನಲ್ ಜಡ್ಜ್, 2005ರಲ್ಲಿ ಪರ್ಮನೆಂಟ್ ಜಡ್ಜ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ಹಾಲಿ CJ ಸಂಜೀವ್ ಖನ್ನಾ ಬಳಿಕ ಸುಪ್ರೀಂ ಕೋರ್ಟ್ನಲ್ಲಿ ಅತಿ ಹಿರಿಯ ನ್ಯಾಯಾಧೀಶ ಆಗಿರೋದ್ರಿಂದ ಇವ್ರನ್ನ CJI ಆಗಿ ಆಯ್ಕೆ ಮಾಡಲಾಗಿದೆ. ಗವಾಯ್ ಅವರಿಗೆ ಇದೇ ನವೆಂಬರ್ 23ಕ್ಕೆ 65 ವರ್ಷ ವಯಸ್ಸಾಗುತ್ತೆ. ಆಗ ಅವರು ನಿವೃತ್ತಿ ಹೊಂದ್ತಾರೆ. ಈ ವರ್ಷದ ಮುಂಗಾರಿನ ಕುರಿತು ಭಾರತೀಯ ಹವಾಮಾನ ಇಲಾಖೆ ಒಳ್ಳೆ ಸುದ್ದಿಯನ್ನ ಕೊಟ್ಟಿದೆ. ದೇಶದಲ್ಲಿ ಈ ವರ್ಷ ವಾಡಿಕೆಗಿಂತ ಜಾಸ್ತಿ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಪ್ರಿಡಿಕ್ಟ್ ಮಾಡಿದೆ. ಅಲ್ಲದೆ ಮುಂದಿನ 3ರಿಂದ 4 ದಿನಗಳವರೆಗೆ ಬೆಂಗಳೂರು ಸೇರಿದ ಹಾಗೆ ರಾಜ್ಯದ ಅನೇಕ ಭಾಗಗಳಲ್ಲಿ ಮಳೆಯಾಗುತ್ತೆ ಅಂತ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆ ಕೊಟ್ಟಿದೆ. ಸೋಮವಾರ ಮಧ್ಯರಾತ್ರಿಯಿಂದ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟು ಲಾರಿ ಮಾಲೀಕರ ಸಂಘ ಮುಷ್ಕರ ನಡೆಸ್ತಾ ಇದೆ. ಮುಷ್ಕರ ಕೈಬಿಡುವಂತೆ ಲಾರಿ ಮಾಲೀಕರ ಸಂಘದೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೀಟಿಂಗ್ ಮಾಡಿದ್ದು ಕೂಡ ಫೇಲ್ ಆಗಿದೆ. ಅದರಿಂದ ಮತ್ತೊಮ್ಮೆ ಸಭೆ ಮಾಡ್ತೀವಿ ಅಂತ CM ಹೇಳಿದ್ದಾರೆ. ಕರ್ನಾಟಕದಲ್ಲಿ ಜಾತಿಗಣತಿ ವಿಚಾರ ಕೋಲಾಹಲ ಸೃಷ್ಟಿ ಮಾಡಿದೆ. ಈಗ DCM DK ಶಿವಕುಮಾರ್ ಒಕ್ಕಲಿಗ ಶಾಸಕರ ಸಭೆ ಕರೆದು ಚರ್ಚೆ ಮಾಡಿದ್ದಾರೆ. ಈ ವೇಳೆ ಶಾಸಕರು DK ಶಿವಕುಮಾರ್ಗೆ ಕೆಲವೊಂದಷ್ಟು ಕಂಪ್ಲೇಂಟ್ ಹೇಳಿದಾರಂತೆ. ಜಾತಿಗಣತಿಯಲ್ಲಿ ಒಕ್ಕಲಿಗ ಸಮುದಾಯದ ಅಂಕಿ ಸಂಖ್ಯೆ ತಪ್ಪಾಗಿದೆ, ಇದರಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಬಾರದು ಅಂತ CMಗೆ ತಿಳಿಸಬೇಕು ಅಂತ ಶಾಸಕರು ಅಭಿಪ್ರಾಯಪಟ್ಟಿದ್ದಾರೆ. ಈ ಸಭೆ ನಂತರ ಮಾತನಾಡಿದ DKಶಿ ಸುಮ್ಮನೆ ವರದಿ ಮಾಡಿಲ್ಲ, ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅತ್ತ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಜಾತಿಗಣತಿ ವರದಿ ಜಾರಿ ಮಾಡೋಕೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಅವಶ್ಯಕ, ಅದಕ್ಕಾಗಿ ವಿಶೇಷ ಅಧಿವೇಶನ ಕರೆಯುವ ಅನಿವಾರ್ಯತೆ ಸರ್ಕಾರಕ್ಕಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೋಡಾ ಕೇಸನ್ನ CBIಗೆ ಕೊಡೋ ಕುರಿತು ಸಲ್ಲಿಸಲಾದ ಮೇಲ್ಮನವಿಯನ್ನ ಕರ್ನಾಟಕ ಹೈಕೋರ್ಟ್ ವಿಚಾರಣೆ ನಡೆಸಿದೆ. CM ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಭೂಮಾಲೀಕರಾಗಿದ್ದ ದೇವರಾಜುಗೆ ನೋಟಿಸ್ ಕೊಟ್ಟಿದೆ. ಏಪ್ರಿಲ್ 28ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಸದ್ಯ ಮೋಡಾ ತನಿಖೆಯನ್ನ ಲೋಕಾಯುಕ್ತ ನಡೆಸ್ತಾ ಇತ್ತು, ಅದರ ತನಿಖೆ ಟ್ರಾನ್ಸ್ಪರೆಂಟ್ ಆಗಿ ನಡೀತಾ ಇಲ್ಲ, ಪಾರದರ್ಶಕವಾಗಿಲ್ಲ. ಹಾಗಾಗಿ CBIಗೆ ಕೊಡಬೇಕು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆ ಅರ್ಜಿಯನ್ನ ಹೈಕೋರ್ಟ್ನ ಏಕಸದಸ್ಯ ಪೀಠ ರಿಜೆಕ್ಟ್ ಮಾಡಿತು. ನಂತರ ಈ ಸ್ನೇಹಮಯಿ ಕೃಷ್ಣ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ರು. ಇದೀಗ ವಿಚಾರಣೆ ನಡೆಸಿದ ಕೋರ್ಟ್ ಈ ನೋಟಿಸ್ ಅನ್ನ ಜಾರಿ ಮಾಡಿದೆ. ನೀವೆಲ್ಲರೂ ಹೋಗಬೇಕಾದ್ರೆ ನಮ್ಮ ಮೆಟ್ರೋ ಕಾಮಗಾರಿ ನಡೀತಾ ಇದೆ ಅಂದ್ರೆ, ಯಾವುದೇ ಕಾಮಗಾರಿ ನಡೀತಾ ಇದೆ ಅಂದ್ರೆ ನಿಮ್ಮ ತಲೆ ಹುಷಾರು, ನಿಮ್ಮ ಜೀವ ಹುಷಾರು.
ಸ್ವಲ್ಪ ನೋಡ್ಕೊಂಡು ಹೋಗಿ ನಿಮ್ಮ ತಲೆ ಮೇಲೆ ಏನಾದ್ರು ಹೊತ್ತಾಕ್ಬಿಟ್ರೆ ಕಷ್ಟ ಇವರು. ನಮ್ಮ ಮೆಟ್ರೋ ಕಾಮಗಾರಿ ವೇಳೆ ನಿರ್ಲಕ್ಷ್ಯ ತೋರಿ ಒಂದು ವಯಾಡಕ್ಟ್ ಉರುಳು ಬಿದ್ದು ಒಬ್ಬ ಆಟೋ ಚಾಲಕ ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ. ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಈ ಘಟನೆಯಾಗಿದೆ. ಇಂಥ ಘಟನೆ ರಿಪೀಟೆಡ್ಲಿ ಆಗ್ತಾನೆ ಇದೆ ಮೆಟ್ರೋ ಕಾಮಗಾರಿ ಶುರುವಾದಲಿಂದ 16 ವರ್ಷಗಳಿಂದ. 1ನೇ ತರಗತಿ ಸೇರ್ಪಡೆಗೆ ವಯೋಮಿತಿ ಸಡಿಲ ವಿಚಾರವಾಗಿ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಮಹತ್ವದ ಘೋಷಣೆ ಮಾಡಿದ್ದಾರೆ. 5 ವರ್ಷ 5 ತಿಂಗಳು ತುಂಬಿದ ಮಕ್ಕಳನ್ನ 1ನೇ ತರಗತಿಗೆ ಸೇರಿಸೋಕೆ ರಾಜ್ಯ ಸರ್ಕಾರ ಅವಕಾಶ ಕಲ್ಪಿಸಿದೆ. ಆದ್ರೆ ಇದು ಈ ವರ್ಷಕ್ಕೆ ಮಾತ್ರ ಅನ್ವಯಿಸುತ್ತೆ. ಮುಂದಿನ ವರ್ಷದಿಂದ 1ನೇ ತರಗತಿಗೆ ಸೇರೋಕೆ 6 ವರ್ಷ ನಿಯಮ ಕಡ್ಡಾಯ ಅಂತ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಹೇಳಿದ್ದಾರೆ. ಇದು ಕೇವಲ ರಾಜ್ಯ ಪಠ್ಯಕ್ರಮಕ್ಕೆ ಮಾತ್ರ ಅನ್ವಯ ಆಗುತ್ತೆ. ICSE CBSE ಬೋರ್ಡ್ ಬಗ್ಗೆ ನಾವು ನಿರ್ಧಾರ ಮಾಡಕ್ ಬರಲ್ಲ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಅಲ್ಲದೆ ಮಕ್ಕಳನ್ನ ಮಷೀನ್ಸ್ ತರ ಓದಿಸೋಕೆ ಪೋಷಕರು ಮುಂದಾಗಬಾರದು, ಅವರಿಗೆ ಪ್ರೆಷರ್ ಹಾಕೋದು ಸರಿಯಲ್ಲ, ಒತ್ತಡ ಇಲ್ಲದೆ ಮಕ್ಕಳು ಓದಬೇಕು ಅಂತ ಮಧು ಬಂಗಾರಪ್ಪ ಸಲಹೆ ಕೊಟ್ಟಿದ್ದಾರೆ. ಹೀಟ್ ವೇವ್ ಮತ್ತು ಸನ್ ಸ್ಟ್ರೋಕ್ ಕಂಡೀಷನ್ ತೆಲಂಗಾಣ ಸರ್ಕಾರ ಸ್ಟೇಟ್ ಸ್ಪೆಸಿಫಿಕ್ ಡಿಸಾಸ್ಟರ್ ಅಂತ ಘೋಷಿಸಿದೆ. ಅಂದ್ರೆ ರಾಜ್ಯ ಮಟ್ಟದ ವಿಪತ್ತು ಅಂತ ಘೋಷಿಸಿದೆ. ಈ ಕಂಡೀಷನ್ ಇಂದ ಮೃತಪಟ್ಟವರ ಕುಟುಂಬಕ್ಕೆ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ನಿಂದ 4 ಲಕ್ಷ ರೂಪಾಯಿ ಪರಿಹಾರ ಕೊಡಲಾಗುತ್ತೆ ಅಂತ ಸರ್ಕಾರ ಹೇಳಿದೆ. ಅಂದಹಾಗೆ ತೆಲಂಗಾಣದ ಹೈದರಾಬಾದ್ ನಲ್ಲಿ ಬುಧವಾರ 36 ಡಿಗ್ರಿ ತಾಪಮಾನ ದಾಖಲಾಗಿದೆ. ಏನೋ ನ್ಯಾಷನಲ್ ಹೆರಾಲ್ಡ್ ಕೇಸ್ ಸಂಬಂಧ ಇಡಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ಸಂಸದೆ ಸೋನಿಯಾ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಇದಕ್ಕೀಗ ದೇಶಾದ್ಯಂತ ನಾನಾ ರಾಜ್ಯಗಳಲ್ಲಿ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ದಿಲ್ಲಿಯ ಕಾಂಗ್ರೆಸ್ ಕಚೇರಿ ಮುಂದಂತೂ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದಾರೆ ಕಾಂಗ್ರೆಸ್ಸಿಗರು. ಇದು ರಾಜಕೀಯ ಪ್ರೇರಿತ ಅಂತ ಹೇಳಿ ಘೋಷಣೆಗೆ ಹೋಗಿದ್ದಾರೆ. ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ಪತಿ ಉದ್ಯಮಿ ರಾಬರ್ಟ್ ವಾದ್ರಾ ಹರಿಯಾಣದ ಲ್ಯಾಂಡ್ ಡೀಲ್ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದು ಇದೀಗ 2ನೇ ದಿನದ ಇಡಿ ವಿಚಾರಣೆಯನ್ನ ಫೇಸ್ ಮಾಡ್ತಿದ್ದಾರೆ. ಈ ವೇಳೆ ರಿಯಾಕ್ಟ್ ಮಾಡಿದ ರಾಬರ್ಟ್ ವಾದ್ರಾ ನಾವ್ಯಾರಿಗೂ ಹೆದರೋದಿಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ನಾನು ಪಾಲಿಟಿಕ್ಸ್ ಬರಬೇಕು ಅಂತ ತುಂಬಾ ಜನ ಕಾಯ್ತಿದ್ದಾರೆ, ಬಟ್ ನನ್ನನ್ನ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಇವತ್ತು ನಾವು ಯಾರಿಗೂ ಹೆದರಲ್ಲ ಅನ್ನೋ ಹೇಳಿಕೆಯನ್ನ ರಾಬರ್ಟ್ ವಾದ್ರಾ ಕೊಟ್ಟಿದ್ದಾರೆ. ಭಾರತ ಹಾಗೂ ಬ್ರಿಟನ್ ನಡುವೆ ಹೊಸ ಬಾಂಧವ್ಯ ಶುರುವಾಗೋ ರೀತಿ ಕಾಣಿಸ್ತಾ ಇದೆ. ಭಾರತದಲ್ಲಿ ಡೆವಲಪ್ ಆಗ್ತಿರೋ ಆಮ್ಕಾ AMCA ಜೆಟ್ಗೆ ಇಂಜಿನ್ ಖರೀದಿ ಮಾಡೋ ಕುರಿತು ಬ್ರಿಟನ್ ಮತ್ತು ಭಾರತ ಮಧ್ಯೆ ಮಾತುಕತೆ ನಡೆಯುತ್ತೆ. ಇದಕ್ಕಾಗಿ ಏಪ್ರಿಲ್ 17ನೇ ತಾರೀಕು ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಸಿಂಗ್ ಲಂಡನ್ಗೆ ಭೇಟಿ ನೀಡ್ತಾರೆ. ಈ ಜೆಟ್ಗೆ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿಯಿಂದ ಇಂಜಿನ್ ತರಿಸ್ಕೊಳ್ಳೋಕೆ ಭಾರತ ಪ್ಲಾನ್ ಹಾಕಿತ್ತು. ಆದ್ರೆ ಇವರು ತೇಜಸ್ ವಿಮಾನಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ. ಹಾಗಾಗಿ ಬ್ರಿಟನ್ ಅಥವಾ ಫ್ರಾನ್ಸ್ನಿಂದ ಇಂಜಿನ್ ತರಿಸ್ಕೊಳ್ಳೋಕೆ ಆಪ್ಷನ್ ನೋಡ್ತಾ ಇದ್ದಾರೆ. ಈಗ ಆಲ್ರೆಡಿ ಫ್ರಾನ್ಸ್ನ ಸ್ಯಾಫ್ರನ್ ಕಂಪನಿಯೊಂದಿಗೂ ಟಚ್ ನಲ್ಲಿದ್ದಾರೆ. ಆದ್ರೆ ಯುಕೆನ ರೋಲ್ಸ್ ರಾಯ್ ಕಂಪನಿ ಜೆಟ್ ಇಂಜಿನ್ ತಯಾರಿಸಿ ಭಾರತಕ್ಕೆ ಕೊಡೋಕೆ ನಾವು ರೆಡಿ ಇದೀವಿ ಅಂತ ಹೇಳಿದೆ. ಇತ್ತೀಚೆಗೆ ದೇಶದಲ್ಲಿ ಔರಂಗಜೇಬನ ಸಮಾಧಿಯನ್ನ ತೆರವುಗೊಳಿಸಬೇಕು ಅಂತ ಒತ್ತಾಯ ಕೇಳಿಬಂದಿತ್ತು. ಇದು ವಿವಾದ ಜೋರಾಗ್ತಿದ್ದ ಹಾಗೆ ಕೇಂದ್ರ ಸರ್ಕಾರ ನಾವು ಅದನ್ನ ಕಾಪಾಡ್ತಿದ್ದೀವಿ ಅಂತ ಸ್ಪಷ್ಟೀಕರಣ ಕೊಟ್ಟಿತ್ತು. ಇದೀಗ ಔರಂಗಜೇಬನ ಸಮಾಧಿ ರಕ್ಷಣೆಯನ್ನ ಕನ್ಫರ್ಮ್ ಮಾಡ್ಕೋಬೇಕು ಅಂತ ಯಾಕೂಬ್ ಹಬೀಬುದ್ದೀನ್ ಟುಸಿ ಅನ್ನೋರು ವಿಶ್ವಸಂಸ್ಥೆಗೆ ಪತ್ರ ಬರೆದಿದ್ದಾರೆ. ಈ ಯಾಕೂಬ್ ಹಬೀಬುದ್ದೀನ್ ಟುಸಿ ತನ್ನಂತಾನು ಮೊಘಲರ ಕೊನೆಯ ದೊರೆ ಬಹದ್ದೂರ್ ಶಾ ಜಫರ್ನ ವಂಶಸ್ಥ ಅಂತ ಹೇಳ್ಕೊಳ್ತಾರೆ. ಈಗ ತಮ್ಮ ಪೂರ್ವಜರ ಸಮಾಧಿಯನ್ನು ರಕ್ಷಣೆ ಮಾಡಿ ಅಂತ ಈ ಟುಸಿ ವಿಶ್ವಸಂಸ್ಥೆಗೆ ಹೋಗಿದ್ದಾರೆ. ಇನ್ನು ದುಬೈನ ಬೇಕರಿಯೊಂದರಲ್ಲಿ ಇಬ್ರು ತೆಲಂಗಾಣ ಮೂಲದವರನ್ನ ಪಾಕ್ನ ವ್ಯಕ್ತಿಯೊಬ್ಬ ಮಾರಕಾಸ್ತ್ರ ಬಳಸಿ ಹತ್ಯೆ ಮಾಡಿದ್ದಾನೆ. ಹತ್ಯೆಗೀಡಾದವರನ್ನ ಪ್ರೇಮ ಸಾಗರ್ ಮತ್ತು ಶ್ರೀನಿವಾಸ್ ಅಂತ ಗುರುತಿಸಲಾಗಿದೆ. ಈ ಘಟನೆಯಲ್ಲಿ ಇನ್ನೊಬ್ರು ಗಾಯಗೊಂಡಿದ್ದಾರೆ. ಹತ್ಯೆಗೂ ಮುನ್ನ ಈ ಹಂತಕ ಧಾರ್ಮಿಕ ಘೋಷಣೆಗಳನ್ನೆಲ್ಲ ಕೂಗಿದ್ದ ಅಂತ ಮೃತರ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ನಡೆದಿದೆ ಅನ್ನೋದನ್ನ ಅಧಿಕಾರಿಗಳು ಇನ್ನೂ ಕೂಡ ಬಹಿರಂಗಪಡಿಸಿಲ್ಲ. 2028ರಲ್ಲಿ ಅಮೆರಿಕದ ಲಾಸ್ ಏಂಜಲೀಸ್ ನಲ್ಲಿ ನಡೆಯುವಂತಹ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಕ್ರಿಕೆಟ್ ಕೂಡ ಇರುತ್ತೆ ಅಂತ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ. ಒಲಿಂಪಿಕ್ ನಲ್ಲಿ ನಡೆಯೋ ಕ್ರಿಕೆಟ್ ಪಂದ್ಯಗಳನ್ನ ದಕ್ಷಿಣ ಕ್ಯಾಲಿಫೋರ್ನಿಯಾದ ಪೊಮಾನಾ ಸ್ಟೇಡಿಯಂನಲ್ಲಿ ಆಡಿಸಲಾಗುತ್ತೆ ಅಂತ ಹೇಳಲಾಗ್ತಿದೆ. ಇದಕ್ಕೂ ಮುನ್ನ 1900ನೇ ಇಸ್ವಿಯಲ್ಲಿ ಒಮ್ಮೆ ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ ಆಡಿಸಲಾಗಿತ್ತು. ಆ ನಂತರ ಯಾವುದೇ ಒಲಿಂಪಿಕ್ನಲ್ಲಿ ಕ್ರಿಕೆಟ್ ಪಂದ್ಯ ಆಡಿರಲಿಲ್ಲ. ಇದೀಗ ಮತ್ತೆ ಒಲಿಂಪಿಕ್ಸ್ನಲ್ಲಿ ಕ್ರಿಕೆಟ್ನ ಇಂಟ್ರೊಡ್ಯೂಸ್ ಮಾಡೋ ಬಗ್ಗೆ ರಿಪೋರ್ಟ್ಸ್ ಬರ್ತಾ ಇದೆ. ಏನೋ ಭಾರತದ ಷೇರುಪೇಟೆ ಮತ್ತೆ ಹಸಿರು ಲಯಕ್ಕೆ ಬಂದಿದೆ. ಕಳೆದ 2-3 ದಿನಗಳಿಂದ ಮತ್ತೆ ಗ್ರೀನ್ ನಲ್ಲಿ ಎಂಡ್ ಆಗಿದೆ. ಸೆನ್ಸೆಕ್ಸ್ 309 ಪಾಯಿಂಟ್ಸ್ ಏರಿಕೆಯಾಗಿ 77,044ಕ್ಕೆ ರೀಚ್ ಆಗಿದೆ. ನಿಫ್ಟಿ 108 ಪಾಯಿಂಟ್ಸ್ ರೈಸ್ ಆಗಿ 23,437 ಕ್ಕೆ ತಲುಪಿದೆ. ಬ್ಯಾಂಕಿಂಗ್ ಹೆವಿವೇಟ್ ಕಂಪನಿಗಳಾದ ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್ ನಿಂದ ಷೇರುಪೇಟೆಗೆ ಲಾಭ ಆಗಿದೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಒಂದೇ ಸೆಷನ್ ನಲ್ಲಿ ಹೂಡಿಕೆದಾರರು 3 ಲಕ್ಷ ಕೋಟಿ ರೂಪಾಯಿ ನೋಷನಲ್ ಗೇನ್ಸ್ ಮಾಡಿಕೊಂಡಿದ್ದಾರೆ. ಈ ಮೂಲಕ ನಿರಂತರ 3 ಸೆಷನ್ಗಳಲ್ಲಿ ಭಾರತದ ಷೇರುಪೇಟೆಯಲ್ಲಿ ಗೋಳಿ ಆರ್ಭಟ ಮಾಡಿದೆ. ಡೊನಾಲ್ಡ್ ಟ್ರಂಪ್ ಟ್ಯಾರಿಫ್ ಅನ್ನ 90 ಡೇಸ್ ಪಾಸ್ ಮಾಡಿದಲ್ಲಿಂದ ಭಾರತದ ಮಾರುಕಟ್ಟೆ ಗ್ರೀನ್ ನಲ್ಲಿ ಕುಣಿತಾ ಇದೆ. ಅದರಲ್ಲೂ ಕೂಡ ವಿಶ್ವದ ಮಾರುಕಟ್ಟೆಯಲ್ಲಿ ಇನ್ನೂ ಕೂಡ ಮೇಲೆ ಕೆಳಗೆ ಆಗ್ತಾ ಇದ್ರೆ ದೊಡ್ಡ ಪ್ರಮಾಣದ ಗ್ರೀನ್ ಟ್ರೆಂಡ್ ಕಂಡು ಬರದೆ ಹೋದ್ರೂ ಕೂಡ ದೇಸಿ ಮಾರುಕಟ್ಟೆಯಲ್ಲಿ, ಭಾರತದ ಮಾರುಕಟ್ಟೆಯಲ್ಲಿ ಮಾತ್ರ ಬಹಳ ಜೋರಾಗಿ ಉತ್ಸಾಹ ವಾಪಸ್ ಬಂದಿದೆ ಸದ್ಯಕ್ಕೆ. ಮುಖ್ಯ ಕಾರಣ ಟ್ಯಾರಿಫ್ ನಿಂದ ಭಾರತಕ್ಕೆ ನಂತ ದೊಡ್ಡ ಏಟ್ ಬೀಳಲ್ಲ ಅನ್ನೋ ಹೋಪ್, ಜೊತೆಗೆ ಭಾರತ ಮತ್ತು ಅಮೆರಿಕ ನಡುವೆ ಟ್ರೇಡ್ ಅಗ್ರಿಮೆಂಟ್
ಆಗ್ತಾ ಇದೆ ಅನ್ನೋ ಒಂದು ಹೋಪ್, ಹಾಗೆ ಚೀನಾವನ್ನ ಇನ್ನು ಜಾಸ್ತಿ ತದಕ್ತಾ ಇದ್ದಾರಲ್ಲ ಟ್ರಂಪ್, ಟ್ಯಾರಿಫ್ ಮೇಲೆ ಟ್ಯಾರಿಫ್ ಹಾಕಿ, ಅದರಿಂದ ಭಾರತಕ್ಕೆ ಜಾಸ್ತಿ ಹೂಡಿಕೆ ಮತ್ತು ಬಿಸ್ನೆಸ್ ಆಪರ್ಚುನಿಟೀಸ್ ಬರುತ್ತೆ ಅನ್ನೋ ನಿರೀಕ್ಷೆ ಎಲ್ಲವೂ ಭಾರತದಲ್ಲಿ ಮೊಮೆಂಟಮ್ ಕ್ರಿಯೇಟ್ ಮಾಡಿದೆ. ಜೊತೆಗೆ ಈ ವರ್ಷ ಮಾಮೂಲಿಗಿಂತ ಹೆಚ್ಚು ಮಳೆಯಾಗುತ್ತೆ, ಕೃಷಿ ಕೂಡ ಚೆನ್ನಾಗಾಗುತ್ತೆ ಅಂತ ಭಾರತೀಯ ಹವಾಮಾನ ಇಲಾಖೆ ಪ್ರಿಡಿಕ್ಟ್ ಮಾಡಿದೆಯಲ್ಲ, ಇದರಿಂದ FMCG ಕೃಷಿಗೆ ಸಂಬಂಧಪಟ್ಟ ಕಂಪನಿಗಳಲ್ಲೂ ಕೂಡ ಹೊಸ ಚೈತನ್ಯ ಕಂಡು ಬಂತು. ಹಾಗಾಗಿ ಓವರ್ ಆಲ್ ಜಾಗತಿಕ ಮಾರುಕಟ್ಟೆ ಅಲುಗಾಡ್ತಾ ಇದ್ರೂ ಕೂಡ ಭಾರತದ ಷೇರುಪೇಟೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿತು. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 10 ಪೈಸೆ ಜಾಸ್ತಿಯಾಗಿ 85 ರೂಪಾಯಿ 67 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1477 ರೂಪಾಯಿ ಹೆಚ್ಚಾಗಿ 94,579 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1349 ರೂಪಾಯಿ ಹೆಚ್ಚಾಗಿ 86,630 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,545 ರೂಪಾಯಿ ಹೆಚ್ಚಾಗಿ 96,575 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.